ಎಲ್ಲರ ಮನೆ ಮುಂದೆ ಬೆಳೆದಿರುತ್ತೆ, ಹೋಗ್ಬಿಟ್ಟು ಹಂಗಂತ ಕಿತ್ಕೊಂಡ್ಬಿಟ್ಟಿರಿ ಬೈಸ್ಕೊಂಡಿರಿ. ಹೌದು, ಸ್ವಲ್ಪನೇ ಹಾಕೋಬೇಕು, ಅಚ್ಚುಕಟ್ಟಾಗಿ ಅಡುಗೆ ಆಗ್ಬೇಕು. ನಮಗೆ ಕಾಲು ಲೀಟ್ರಷ್ಟು ಹಾಕಿದ್ರೆ ಸಾಕು. ಅದ್ಭುತವಾದ ತಂಬುಳಿ ಮಾತ್ರ. ಈಗ ಒಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ, ಒಗ್ಗರಣೆ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಮನೆಯಲ್ಲಿ ಅಡುಗೆ ಅದ್ಭುತ ಅಂತ. ಉಪವಾಸ ಇರ್ತಿದ್ವು ಚಿಕ್ಕ ಹುಡಲ್ಲಿ, ಈಗೆಲ್ಲ ಮಾಡೋಕ್ಕಾಗಿಲ್ಲ ಬಿಡಿ. ಜಾಸ್ತಿ ದಿವಸ ಒಗ್ಗರಣೆ ಬಿತ್ತು ಅಂದ್ರೆ ಅಡುಗೆ ರೆಡಿ ಇರ್ತೀವಿ. ತಂಬುಳಿ ಈ ಕಾಲಕ್ಕೆ ತಕ್ಕಂತೆ, ಖಂಡಿತ ಬೇಸಿಗೆಗೆ ಕಾಲಕ್ಕೆ ತಕ್ಕಂತೆ ಅಡುಗೆ ಮಾಡಬೇಕು, ಮಾಡಿಬಿಟ್ಟು ತಿನ್ನಬೇಕು, ರುಚಿ ನೋಡಬೇಕು. ಚೇತನ್ ಅವ್ರ ಕೈ ರುಚಿ ಆ ತರದೊಂದು ನಿಮ್ಮ ನಾಲ್ಗೆ ಹಿಡಿದಿಟ್ಕೊಂಡ್ಬಿಡ್ತದೆ ಹಿಂಗೆ. ಹೌದು. ಈ ಕಾರ್ಯಕ್ರಮದ ಪ್ರಾಯೋಜಕರು KOFನ ಸಫಲ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವಿಶ್ವಬಂಧುಗಳೇ, ಚಿರಪರಿಚಿತ ಜಾಗ, ನಿಮಗೆಲ್ಲರೂ ಅಚ್ಚುಮೆಚ್ಚಿನ ಜಾಗ ಚೇತನ್ ರಾವ್ ಅವರ ಅಡುಗೆ ಮನೆ. ಅಡುಗೆ ಮನೆ ಅಂದ್ರೆ ಒಂದು ಅದ್ಭುತವಾದ ಪಾಸಿಟಿವ್ ಎನರ್ಜಿ ಇರ್ತದೆ, ಸಕಾರಾತ್ಮಕ ಶಕ್ತಿಗಳಿರ್ತವೆ. ಯಾಕಂದರೆ ಇಲ್ಲಿ ತಯಾರಾಗುವ ತಿಂಡಿ ತಿನಿಸು ನಮ್ಮ ದೇಹದಲ್ಲಿ ಶಕ್ತಿ, ಊರ್ಜಾ ಕೊಡುತ್ತೆ, ಹುಮ್ಮಸ್ಸು, ಶಕ್ತಿ. ಅದೇ ಥರ ಚೇತನ್ ರಾವ್ ಅವರ ಚೇತನ ಅದು ಇರುತ್ತೆ. ಬನ್ನಿ, ಚೇತನ್ ರಾವ್ ಇದ್ದಾರೆ. ಇವತ್ತು ಮದುವೆ ಮನೆಯ ತಂಬುಳಿ ಮಾಡಿ ತೋರಿಸ್ತಾರಂತೆ, ನಾವು ನೀವು ನೋಡ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಬಹಳ ದಿನಗಳಾಗ್ಬಿಡ್ತು. ಹೌದು. ಖುಷಿ ಆಗುತ್ತೆ, ಇಷ್ಟು ಬ್ಯುಸಿ ಆಗಿದ್ದಾರೆ ಅಂದರೆ. ನಮಗೆ ಸುಮಾರು ನೀವೇ ಕಾಮೆಂಟ್ಸ್ ಹಾಕಿದ್ರಿ, ಯಾವಾಗ ಬರುತ್ತೆ ಚಂದ್ರನ್ ಅವ್ರ ರೆಸಿಪಿ ಅಂತ. 4 ವಾರ ಆಯಿತು, 1 ತಿಂಗಳು ಸರ್. ಹೌದು ಸರ್, ಇದು ಮೊದಲನೇ ಬಾರಿ. ಖಂಡಿತ ಅಷ್ಟು ಬ್ಯುಸಿ ಇದೆ. ಹೌದು, ಭಾಳ ಖುಷಿ ಆಗುತ್ತೆ. ಆದರೂ ನಮ್ಮ ಮನೆಯವ್ರಿಗೋಸ್ಕರ ಒಂದು ಪ್ರಯತ್ನ ಮಾಡುವ ಅಂತ ಇವತ್ತು. ಹೌದು ಮಾಡ್ಬಿಡುವ. ಇವತ್ತು ನಾವು ಬಂದಿಟ್ಕೊಂಡಿದ್ದೀವಿ, ಇವತ್ತು ಫ್ರೀ ಇರೋದಕ್ಕೆ. ಅದಕ್ಕೆ ಒಂದು ಒಳ್ಳೆ ದೊಡ್ಡ ಪತ್ರ ತಂಬುಳಿ ಮಾಡುವ. ದೊಡ್ಡ ಪತ್ರೆ ತಂಬುಳಿ. ಈಗ ಅನ್ನ ಸಾಂಬಾರು ತಿಂತಾನೆ ಇದೀವಿ. ಹೌದು, ಅದಕ್ಕೋಸ್ಕರನೇ ಒಂದು ತಂಬುಳಿ ಊಟ ಮಾಡೋದ್ರಿಂದ IBS ಪ್ರಾಬ್ಲಮ್ ಇರೋರಿಗೆ ಭಾರಿ ಹೆಲ್ಪ್ ಆಗ್ತದೆ. ಹೌದಾ? ಹೌದು. ಅದಕ್ಕೆ ದೊಡ್ಡ ಪತ್ರೆ ತಂಬುಳಿ ತಿಂದ್ಬಿಟ್ಟು ಆಮೇಲೆ ಊಟ ಮಾಡಿ. ಇದು ಅನ್ನ ಜೊತೆ ತಿನ್ಬೋದು, ಮುದ್ದೆ ಜೊತೆ ನುಂಗ್ಬೋದು, ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅದಕ್ಕೋಸ್ಕರನೇ ಇದನ್ನ ಈ ಸೀಸನ್ ಅಂತೂ ಮಾಡುವ. ಯಾಕಂದ್ರೆ ನಾವು ತಂಬುಳಿ ತೋರಿಸೇ ಇಲ್ಲ. ಹೌದು ತೋರಿಸಿಲ್ಲ. ಅದಕ್ಕೋಸ್ಕರ ಈ ಸಲ ಫಸ್ಟ್ ಟೈಮ್ ತಂಬುಳಿ ದೊಡ್ಡ ಪತ್ರದ ಮಾಡುವ. ನಮ್ಗೆ ಯಾವಾಗಲೂ ಖುಷಿ, ನಮ್ಮ ವೀಕ್ಷಕರಿಗೆ ರಸದೂಟದ ಒಟ್ಟಿಗೆ ಆರೋಗ್ಯನೂ ಇರಬೇಕು. ಖಂಡಿತ. ದೊಡ್ಡ ಕರುಳಿಗೆ ಒಳ್ಳೆ ಆರೋಗ್ಯವಾದ ಒಂದು ತಂಬುಳಿ. ಹೌದು ನೋಡೋಣ ಸರ್. ಮಾಡೋಣ ಬನ್ನಿ ಸರ್. ತಂಬುಳಿ ಹೌದು, ಶುರು ಮಾಡೋಣ ಸರ್. ಖಂಡಿತ ಬನ್ನಿ. ಅದ್ರ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಹುಡುಗ ಸ್ನೇಹಿತ ಒಬ್ಬ ರಾಜ ಅಂತ ಹೊಸ ಇದು ನಮ್ಮ ಮನೆಯವರಾಗಿ ಬಂದು ಸೇರಿದ್ದಾರೆ. ರಾಜನ್ ತರನೇ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ. ಹೌದು. ಈಗ ಇದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂತ ಏನು ದೊಡ್ಡದಾಗಲ್ಲ. ಓಕೆ. ಇದು ಮೆಂತ್ಯ, ಸ್ವಲ್ಪ ಮೆಂತ್ಯ, ಒಂದು ಗಮ ಆನ್ಲಿ ಅಂತ ಮೆಂತ್ಯ, ಜೀರಿಗೆ, 4 ಮೆಣಸು ಹಾಕ್ಬೇಕು. ಒಗ್ಗರಣೆಗೆ ಸಾಸಿವೆ, ಮೀನು ದೊಡ್ಡ ಪತ್ರೆ, ಹಸಿಮೆಣಸು, ಸ್ವಲ್ಪ ಇಂಗು, ಶುಂಠಿ, ಚೂರು ಅರಿಶಿಣ, ಆಮೇಲೆ ಇದೆರಡು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಕರಿಬೇವು, ಮೊಸರು, ಸ್ವಲ್ಪ ಒಂದು ಅರ್ಧ ಕಾಯಿ ತುರಿದು ಇಟ್ಕೊಂಡಿದೀವಿ. ಒಗ್ಗರಣೆಗೆ ಸಫಲ್ ಪ್ರೀಮಿಯಂ ಆಯಿಲ್ ನಿಮ್ದು. ಈಗ ಸಿಂಪಲ್ ಆಗಿ ತೋರಿಸ್ಬಿಡು, ಹುರಿದ್ಬಿಟ್ಟು ರುಬ್ಬಿ ಮಾಡುವಂಥದ್ದು ಇದು. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೋ. ಸಫಲ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಮೆಂತ್ಯನು ತುಂಬಾ ಜಾಸ್ತಿ ಕೊಡಬಾರ್ದು, ಲೋಳೆ ಬಂದ್ಬಿಡುತ್ತೆ. ಸ್ವಲ್ಪ ಒಂದು ನೋಡಿ ಇಷ್ಟೇ, 1/4 ಚಮಚದಿಂದ ಕಮ್ಮಿ ನೋಡಿ, ಎಣಿಸ್ಬೋದು. ಅದು 10 ಅಷ್ಟೇ. ಆಮೇಲೆ 1/4 ಚಮಚ ಮೆಣಸು. 1/4 ಚಮಚ ಮೆಣಸು. ಅಷ್ಟೇ. ಮೊದಲೇದಾಗಿ ಎಷ್ಟು ಪಳ ಹೊಳಿತದೆ ಸರ್ ಬಾಣ್ಲಿ. ಇದ್ರ ಬಗ್ಗೆನೂ ಜನ ಕೇಳ್ತಾರೆ ಅಂತ. ಹೌದು. ತಕ್ಷಣ ಖಾರ ಜಾಸ್ತಿ ಬೇಕಾದ್ರೂ 4 ಮೆಣಸು ಕೊಟ್ಟಿರ್ತೀವಿ, ನೋಡ್ಕೊಂಡು ಖಾರ ಹಾಕ್ಬೇಕು. ರೈಟ್ ಸರ್. ಹಸಿ ಮೆಣಸು 4 5. ಆಮೇಲೆ ಜೀರಿಗೆ ಒಂದು ಚಮಚನ, 1.5 ಚಮಚ ಜೀರಿಗೆ. ಆಮೇಲೆ ಶುಂಠಿ 1-2-3 ಹಸ್ಲು ಶುಂಠಿ. ಆಮೇಲೆ ದೊಡ್ಡ ಪತ್ರೆ. ನೋಡಿ, ಫ್ಲೇವರ ಬೇರೆ ಆಗೋಯ್ತು. ಹೌದು, ಗಮ. ನಮ್ಮ ವೀಕ್ಷಕರು ದೊಡ್ಡ ಪತ್ರೆ ಎಲ್ಲಿ ಸಿಗುತ್ತೆ, ಅಷ್ಟು ಸುಲಭವಾಗಿ ಸಿಗುತ್ತಾ ಅಂತ ಕೇಳ್ತಾರೆ. ದೊಡ್ಡ ಪತ್ರೆ ಅಂಗಡಿಲೆಲ್ಲ ಸಿಗುವಂಥದ್ದಲ್ಲ. ಎಲ್ಲರ ಮನೆ ಮುಂದೆ ಬೆಳೆದಿರುತ್ತೆ, ಹೋಗ್ಬಿಟ್ಟು ಹಂಗಂತ ಕಿತ್ಕೊಂಡ್ಬಿಟ್ಟಿರಿ ಬೈಸ್ಕೊಂಡಿರಿ ಅಲ್ಲ. ಕೇಳ್ಬಿಟ್ಟು ಕಿತ್ಕೊಳ್ಳಿ, ಮನೆ ಮುಂದೆ ಬೆಳೆದಿರುತ್ತೆ. ಈಗ ನಾವೆಲ್ಲಿ ತೊಗೊಂಡ್ಬಂದ್ವಿ ಇವತ್ತು ನಾವು ನಮ್ಮ ಮನೆ ಮುಂದೆ ಕಿತ್ಕೊಂಡ್ಬಂದ್ವಿ. ಹೌದಾ? ಹಾಗೆ ಕೇಳ್ಬಿಟ್ಟು ಕಿತ್ಕೊಳ್ಳಿ. ಆರೋಗ್ಯ ಯಾರು ಏನು ಇಲ್ಲ ಅಂತ ಹೇಳಲ್ಲ, ಕೇಳಿ ಕಿತ್ಕೊಬೇಡಿ ಅಷ್ಟೇ. ನೋಡಿ, ಇದು ಸ್ವಲ್ಪ ಫ್ರೈ ಆಗ್ತಾ ಬಂತು. ಆಯ್ತಾ? ಈಗ ಸ್ವಲ್ಪ ಕಾಯಿ
ಕಾಯಿ ಇದೆಷ್ಟು ಕಾಯಿ ನೋಡಿ? ಒಂದು ಅರ್ಧ ಕಾಯಿ ಇದೆ. ಹಾಂ, ಅರ್ಧ ಕಾಯಿ. ಅರ್ಧ ಹಸಿ ಕಾಯಿ ಇದು. ಹಾಂ, ಹಸಿಕಾಯಿ ಒಂದು ಅರ್ಧಕ್ಕಿಂತ ಕಮ್ಮಿನೇ ಹಾಕಿದೆ ಹಾಂ ನೋಡಿ. ಒಂದು ಚಿಟಿಕೆ ಅರಿಶಿನ. ಹ್ಞೂ ಎಲ್ಲ ಆರೋಗ್ಯದ ದೃಷ್ಟಿಯಿಂದ ಹೌದು. ಸ್ವಲ್ಪನೇ ಹಾಕಬೇಕು, ಅಚ್ಚುಕಟ್ಟಾಗಿ ಅಡುಗೆ ಆಗ್ಬೇಕು ನಮಗೆ. ನೋಡಿ ಇಲ್ಲಿ ಬಿದ್ದಿರೋ ಪ್ರತಿಯೊಂದು ಆರೋಗ್ಯವಾದ ಇಂಗ್ರೀಡಿಯೆಂಟು. ಕೊಬ್ಬರಿನೂ ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಫ್ಲೇವರ್ ಬರುತ್ತೆ. ಹ್ಞೂ ಫ್ರೈ ಆದ ತಕ್ಷಣ ಈಗ ಆಫ್ ಮಾಡೋದು. ಹ್ಞೂ ಸ್ವಲ್ಪ ಆರ್ಲಿ. ಹ್ಞೂ ಓಕೆ ಸರ್. ನೋಡಿ ಆರಿದೆ, ಈಗ ಹ್ಞೂ ಮಿಕ್ಸಿ ಮಾಡ್ಕೋಬೇಕು. ಓಕೆ ಸರ್. ಮಿಕ್ಸಿಯಲ್ಲಿ ಹಾಕೊಂಡು ಮಿಕ್ಸಿ ಮಾಡ್ಬೇಕಾದ್ರೆ ಹಾಂ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಓಕೆ. ಕಲ್ಲುಪ್ಪು. ಕಲ್ಲುಪ್ಪು ಸ್ವಲ್ಪ, ಕಲ್ಲುಪ್ಪು ಜೊತೆಗೆ ಹಿಂಗು, ಎಲ್ಜಿ ಹಿಂಗು, ಹ್ಞೂ ಒಂಚೂರು ಹಿಂಗೆ ಹಾಕೊಂಡು ಹ್ಞೂ ನೈಸಾಗಿ ಪೇಸ್ಟ್ ಮಾಡ್ಕೊಡೋದು. ಹ್ಞೂ ಸ್ವಲ್ಪ ನೀರು, ಸ್ವಲ್ಪ ನೀರು ಹಾಕ್ತೀವಿ. ಹಾಂ ಸರ್ ನೋಡಿ, ಹಾಂ ನೋಡಿ ಅದ ಇರ್ಬೇಕು. ಇಷ್ಟ ಆಗ್ಬೇಕು ಸರ್. ನೋಡಿ ನೈಸಾಗಿದೆ, ನೈಸ್ ಆಗಿದೆ. ಘಮ ಘಮ ಅಂತಿದೆ. ಹಸಿರು ಕಲರ್ ಇದೆ ಇದಕ್ಕೆ ಸೊಪ್ಪು. ಪ್ಯಾರೆಟ್ ಗ್ರೀನ್ ಥರ ಎರಡು ಹೌದೌದು. ಲೆಮನ್ ಅರಿಶಿನ ಹಾಕಿರೋದಕ್ಕೆ ಹೌದು. ಅದಕ್ಕೆ ಇದಾಗಿದೆ. ಹಾಂ ಈಗ ನೋಡಿ ಒಂದು ಮುಂದಿನ ಪ್ರಕ್ರಿಯೆ ಸರ್. ಒಂದು ಇದು ಬಕೆಟ್ ಹಾಕೋಣ. ಹಾಂ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ. ಹ್ಞೂ ತಂಬುಳಿ ತುಂಬ ಗಟ್ಟಿಗೆ ತಿಂದರೂ ಮಜಾ ಇರಲ್ಲ, ಹ್ಞೂ 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 ಸ್ವಲ್ಪ ತೆಳ್ಳಗಿರ್ಬೇಕು. ಹ್ಞೂ ಇದಾಯ್ತಲ್ವ ನೋಡಿ, ಹ್ಞೂ ಈ ಥರ ಆಯ್ತು. ಹ್ಞೂ 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 ಇದಕ್ಕೆ ಇವಾಗ ಮೊಸರು ಹಾಕ್ತಾರ. ಹ್ಞೂ ಹಾಂ, ಹಾಂ ದಾಲಿಟ್ಟಿದೆ, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಕಾಲು ಲೀಟ್ರಷ್ಟು ಹಾಕಿದ್ರು ಸಾಕು. ಹ್ಞೂ ನೋಡಿ, ಅದ್ಭುತವಾದ ತಂಬುಳಿ ಮಾತ್ರ. ಈಗ ಒಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಬೆಂಕಿ ಬಿರುಗಾಳಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಅಷ್ಟು ಸಾಕು. ಈಗ ಇದನ್ನ ಸರ್ವಿಂಗ್ ಡಿಶ್ ಬೌಲ್ಗೆ ಹಾಕೋಣ. ಸರ್ವಿಂಗ್ ಬೌಲ್ಗೆ ಹಾಕೊಂಡ್ವಿ. ಎಸ್ ಸರ್. ಆಹಾ ಹಾ. ಅದ್ಭುತವಾದ ತಂಬುಳಿ. ಸರ್ ನಿಜವಾಗ್ಲು ಹೆಂಗೆ ಕಾಣುತ್ತೆ ನೋಡಿ ಅದು. ಒಂದು ಅರ್ಧ ಚಮಚ ಸಾಸಿವೆ, ಸಾಸು, ಕಾಲು ಚಮಚ ಜೀರಿಗೆ. ಸಾಸಿವೆ ಸಿಡಿದ ತಕ್ಷಣ ಒಲೆ ಆಫ್ ಮಾಡಿ. ಒಲೆ ಆಫ್ ಮಾಡಿ. 2 ಒಣಮೆಣಸು. ಎಸ್ ಸರ್, ಕರೆಕ್ಟ್. ಆಮೇಲೆ ನಾವು ದೂರ ಕರಿಬೇವು, ಚೂರು ಪರಿಮಳ ಹಿಂಗ್. ಆಯಿತು. ಒಗ್ಗರಣೆ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಮನೆಯಲ್ಲಿ ಅಡುಗೆ ಅದ್ಭುತ ಅಂತ. ಯಾಕಂದ್ರೆ ಏಕಾದಶಿ ದಿವಸ ಉಪವಾಸ ಇರ್ತಿದ್ವು ಚಿಕ್ಕ ಹುಡಲ್ಲಿ, ಈಗೆಲ್ಲ ಮಾಡೋಕ್ಕಾಗಿಲ್ಲ ಬಿಡಿ. ಎಸ್ ಸರ್. ದ್ವಾಸೆ ದಿವಸ ಒಗ್ಗರಣೆ ಬಿತ್ತಂದ್ರೆ ಅಡುಗೆ ರೆಡಿ ಐತೆ ಯೋಚನೆ. ಇದಕ್ಕೆ ಹಾಕೊಂಬಿಡೋಣ ಸರ್. ನೋಡಿ, ಓಹೋ ನೋಡಿ, ಬೆಂಕಿ ಹಂಗೆ ಹಡ್ಕೊಂಬಿಡ್ತು ಅದ್ರ ಮೇಲೆ. ತೇಲ್ತಾ ಇದೆ ಒಗ್ಗರಣೆ. ಹಾ ನಮ್ಮ ತಂಬುಳಿ. ನೋಡಿ, ರಜಾ ಹಾಕಪ್ಪ. ತಂಬುಳಿ ಈ ಕಾಲಕ್ಕೆ ತಕ್ಕಂತೆ, ಖಂಡಿತ ಬೇಸಿಗೆಗೆ ಕಾಲಕ್ಕೆ ತಕ್ಕಂತೆ ಅಡುಗೆ ಮಾಡಬೇಕು, ಮಾಡಿಬಿಟ್ಟು ತಿನ್ನಬೇಕು, ರುಚಿ ನೋಡಬೇಕು. ಚೇತನ್ ರಾವ್ ಅವ್ರ ಕೈ ರುಚಿ ಬಿಡೋದೇ ಬೇಡ. ನಾವು ಬಂದ್ಬಿಟ್ಟಿದ್ದೀವಿ ಸರ್. ನಿಮ್ಮ ಮನೆಯವ್ರಿಗೋಸ್ಕರ ಮಾಡಿ ತೋರಿಸಿದ್ರಿ. ಖಂಡಿತ. ಇದೂ ಮದುವೆ ಮನೇಲಿ ಇದು ಸಿಕ್ಕಾಪಟ್ಟೆ ಆರ್ಡರ್ ಇರುತ್ತೆ ಸರ್ ಇದು. ಹೌದು, ಈಗ ಎಲ್ಲ ಇದಾಗಿದೆಯಲ್ಲ ಸರ್, ಟ್ರೆಂಡ್ ಆಗಿದೆ. ಸಾಂಬಾರು ಬಡ್ಸೋಕೆ ಮುಂಚೆ ಫಸ್ಟ್ ಇದು ತಿನ್ಬಿಟ್ಟು ತಿನ್ನೋಂಥ. ಫಸ್ಟು ಸಾಂಬಾರ್ಗಿಂತ ಮುಂಚೆ ಬರುತ್ತೆ. ವೀಕ್ಷಕರಿಗೆ, ನಿಮ್ಮ ಮನೆಯವರಿಗೆ ನಾವು ಹೇಳಿಲ್ಲ, ನೀವು ಮಧ್ಯದಲ್ಲಿ ನಮಗೆ ಶೂಟಿಂಗ್ ಕೂಡ ಟೈಮ್ ಇದ್ದಿಲ್ಲ, ಅಷ್ಟು ಬ್ಯುಸಿ ಇದ್ರು. ಅದರಲ್ಲಿ ಮಧ್ಯದಲ್ಲಿ ಕೂಡ ಸೋಂದೆಗೆ ಹೋಗಿದ್ರಿ. ಹೌದೌದು ಸರ್, ನಾಮಕರಣಕ್ಕೆ. ಹೌದು, ಮಗನ ನಾಮಕರಣಕ್ಕೆ ಹೋಗಿ. ಏನು ಹೆಸರಿಟ್ರಿ? ಅಕ್ಷೋಭ್ಯರಾಮ. ಪ್ರತಿಯೊಂದು ಅವರ ಅಡುಗೆ ರುಚಿ ಥರ
ನಾಮಕರಣ ಕೂಡ ಹೌದು. ವಿಭಿನ್ನ ಶೈಲಿಯಲ್ಲಿದೆ. ಅಕ್ಷೋಭ್ಯ ರಾಮ, ಅಕ್ಷೋಭ್ಯ ರಾಮ ಏನು ಅರ್ಥ ಅದ್ರದ್ದು? ಯತಿಗಳ ಹೆಸರು, ಯತಿಗಳ ಹೆಸರು. ಅಕ್ಷೋಭ್ಯ ತೀರ್ಥರು ಅಂತಿದ್ದಾರೆ ಯತಿಗಳು. ರಾಮನ ಇದ್ರಲ್ಲಿ ಅವ್ನು ಹುಟ್ಟಿದ್ರಿಂದ ರಾಮ ಅಂತಿಟ್ಟೆ, ಅಕ್ಷೋಭ್ಯ ರಾಮ. ಅಕ್ಷೋಭ್ಯ ರಾಮ ಅವರ ಭವಿಷ್ಯದಲ್ಲಿ ಕೂಡ ಪ್ರತಿಯೊಂದು ಅಭಿವೃದ್ಧಿ ಅದೃಷ್ಟವು ಅಕ್ಷಯವಾಗಿರಲಿ, ಅಕ್ಷಯವಾಗಿರಲಿ. ಹೌದು, ನಮ್ಮ ಮನೆ ಜನಗಳ ಆಶೀರ್ವಾದ ಇದ್ರೆ ಎಲ್ಲ ಆಗುತ್ತೆ ನೋಡಿ. ನಿಮ್ಮ ಆಶೀರ್ವಾದದಿಂದನೇ ನಾವಿರೋದು, ಚೇತನ್ ರಾವ್ ಅವರು ಇಷ್ಟು ಬೆಳಿತಿರೋದು. ಸೊ ಸರ್, ಇವಾಗಲೇ ಹೇಳ್ಬಿಡ್ತೀನಿ, ಎಷ್ಟೇ ಬಿಸಿ ಇರಲಿ, ತಿಂಗಳಿಗೆ ಒಂದು ದಿನ ನೀವು ಬಿಡು ಮಾಡ್ಬೇಕು. ಅದೇ ಮಾಡಬೇಕು, ತೋರಿಸ್ತಾ ಇರಬೇಕು. ಓಕೆ ಸರ್, ಟೇಸ್ಟ್ ಮಾಡ್ಬಿಡೋಣ. ತೆಳ್ಳಗೆ ಹಾಕೊಂತೀನಿ, ಮತ್ತೆ ಇನ್ನೊಂಚೂರು ಹಾಕೋ. ಹಂಗೆ ತೆಳ್ಳಗಿರ್ಬೇಕಂತೆ. ಬ್ಯಾಟಿಂಗ್ ಮಾಡಿ ಶುರು ಮಾಡೋಣ. ಅದ್ಭುತ ರುಚಿ, ಅತಿ ಉತ್ತಮ. ದೊಡ್ಡ ಪತ್ರೆ ಅಂದ್ರೆ ಆ ಫ್ಲೇವರು, ಆಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಂದು ಒಟ್ಟಿಗೆ, ಆಮೇಲೆ ಹುಳಿ, ಹುಳಿ ಆಗಿ ಅದ್ಭುತ ರುಚಿ ಇದು. ಸೊ ಮದುವೆ ಮನೇಲಿ ಇದು ಬಂತಲ್ಲ ಫಸ್ಟು, ಇದಾದ್ಮೇಲೆ ಈ ರುಚಿ ನಾಲ್ಮೇಲೆ ಬಿದ್ಮೇಲೆ ಬೇರೆ ಏನು ಆ ಥರದೊಂದು ನಿಮ್ಮ ನಾಲ್ಗೆ ಹಿಡಿದಿಟ್ಕೊಂಡ್ಬಿಡ್ತದೆ ಹಿಂಗೆ. ಸೊ ನಿಮ್ಮ ಮನೆಯಲ್ಲೂ ನಿಮ್ಮ ನಾಲ್ಗೆ ಹಿಡಿದಿಟ್ಕೊಬೇಕಂದ್ರೆ ಇದು ಮಾಡಿ, ಖಂಡಿತ ಕಮೆಂಟ್ ಹಾಕಿ ಮಾಡಿ ಸರ್. ಎಲ್ಲ ಆ ಸೀಸನ್ಗೆ ಏನೇನು ಬರುತ್ತೆ ಅದನ್ನ ತಿಂದು ಜೀರ್ಣಿಸ್ಕೊಳ್ಳೋ ಶಕ್ತಿ ನಮ್ಗೆ ದೇವ್ರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡ್ಕೊಳ್ಳೋ ಜೊತೆಗೆ ಈ ತರ ಪದಾರ್ಥಗಳನ್ನ ಮಾಡ್ಕೊಂಡು ಊಟ ಮಾಡ್ಲಿ ಅಂತ ನಮ್ಮ ಜನಗಳಿಗೆ ಹೇಳೋಕೆ ಇಷ್ಟಪಡ್ತೀನಿ. ಕರೆಕ್ಟ್. ನಮ್ಮ ಪ್ರಾಂತದಲ್ಲಿ ಏನು ಸಿಗುತ್ತೋ ನಾವು ಮೊದಲು ಅದನ್ನೇ ಊಟ ಮಾಡ್ಬೇಕು. ನಾವು ಅದನ್ನೇ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಅದಕ್ಕಾಗಿ ದೇಹ ಈ ರೀತಿ ಸೂಪ್ಕೊಂಡಿರ್ತದೆ. ನಾವು ಹೋಗ್ಬಿಟ್ಟು ಆಸ್ಟ್ರೇಲಿಯಿಂದ ತಂದೆ, ಅಲ್ಲಿಂದ ತಂದೆ ಹಣ್ಣುಗಳನ್ನ ನಾವು ಬೇಡ, ನಮ್ಮ ಏರಿಯಾದಲ್ಲಿರೋ ಒಂದು ಸೊಪ್ಪು ತರಕಾರಿಗಳನ್ನೇ ನಾವು ಊಟ ಮಾಡೋಣ ಅಂತ ಹೇಳ್ತಾ, ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಅಂಥದ್ದೇ ಮದುವೆ ಮನೆ ರೆಸಿಪಿ ನೋಡೋಣ ನಾವು ನೀವು. ಮುಗಿಸ್ಬಿಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಸರ್. ಎಲ್ಲರಿಗೂ ಒಳ್ಳೆಯದಾಗಿ. ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.